Welcome to Chauchubad. ಎಸ್, ಚೌಚೌಬಾತ್ನ ಶುರು ಮಾಡಾಯಿತು. ಓಕೆ, ಒಂದು ಇಂಪಾದ ರಾಗವನ್ನು ಕೇಳಿಸಿದ್ರೆ ನಮ್ಮ ಇಡೀ ದಿನದ ದಿನಚರಿ ಏನಿದೆ ಇದು ತುಂಬಾ ಉಲ್ಲಾಸದಿಂದ ಇರುತ್ತೆ, ಚೈತನ್ಯದಿಂದ ನಾವು ಕೂಡ ಕೆಲಸ ಮಾಡ್ತೀವಿ ಅಲ್ವಾ ಭಾವನಾ. ಇನ್ನೊಂದು, ಸಂಗೀತ ಅನ್ನೋದಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಎಂತೆಂಥ ಕಾಯಿಲೆನೂ ಕೂಡ ಕ್ಯೂರ್ ಮಾಡಿಬಿಡುತ್ತೆ. ಖಂಡಿತ ಅಶ್ವಥ, ಅದನ್ನ ಮ್ಯೂಸಿಕ್ ಥೆರಪಿ ಅಂತಾನೆ ಹೇಳ್ತೀವಿ. ಈಗ ಇತ್ತೀಚೆಗೆ ಏನಾಗಿದೆ ಅಂದ್ರೆ 4 ಗೋಡೆ ಮಧ್ಯ ಬಂದಿ ಆಗ್ಬಿಟ್ಟಿರ್ತೀವಿ, ಈ ಥರ ಕೂತ್ಕೊಂಡು ಕೆಲಸ ಮಾಡ್ತಿರ್ತೀವಿ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು, ಎಲ್ಲರೂ ಕೆಲಸ ಮಾಡೋದೇ ಜಾಸ್ತಿ, ಹೊರಗಡೆ ಓಡಾಡಲ್ಲ, ಪ್ರಕೃತಿ ಜೊತೆ ಬೆರೆಯಲ್ಲ. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ರಿಲೇಟಿವ್ಸ್ ಮನೆಗೂ ಹೋಗೋದಿಲ್ಲ ನಾವು, ಅಷ್ಟು ಸ್ಟ್ರೆಸ್ಫುಲ್ ಆಗಿಬಿಟ್ಟಿರುತ್ತೆ ಲೈಫು, ತುಂಬಾ ಒತ್ತಡ ಇರುತ್ತೆ ಮಾನಸಿಕವಾಗಿ. ಆದರೆ ಆ ಟೈಮಲ್ಲಿ ಸುಮ್ಮನೆ ಕೂತ್ಕೊಂಡು ಮ್ಯೂಸಿಕ್ ಕೇಳಿದ್ರೆ ಇದೆಯಲ್ಲ, ಅದ್ರಲ್ಲಿ ಸಿಗೋ ಹಿತ ಅಂತೂ ಖಂಡಿತ ಸಿಗಲ್ಲ, ರಿಲ್ಯಾಕ್ಸ್ ಆಗ್ಬಿಡ್ತೀವಲ್ವಾ. ಸೊ ಈಗ ನಿಮ್ಗೆ ಆಗ್ಲೇ ಗೊತ್ತಾಗಿರ್ಬೋದು ಯಾವ್ದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ ಅಂತ. ದಿನ ಬೆಳಗ್ಗೆ ನಾವಿಬ್ರು ಸೇರಿ ನಿಮಗೆ ಮ್ಯೂಸಿಕ್ ಥೆರಪಿ ಕೊಡ್ತೀವಿ. ಸೊ ಶ್ವೇತಾ, ಇವತ್ತು ಯಾರಿದ್ದಾರೆ ಮಾರ್ನಿಂಗ್ ರಾಗದಲ್ಲಿ? ಅಂತಾರಾಷ್ಟ್ರೀಯ ಕೊಳಲು ವಾದಕರಾದಂತಹ ಬಾಪು ಪದ್ಮನಾಭ್ ಅವರಿದ್ದಾರೆ ನಿಮ್ಮ ಜೊತೆ ಮಾರ್ನಿಂಗ್ ರಾಗದಲ್ಲಿ. ಓಕೆ, ದಿನ ಬೆಳಗ್ಗೆ ಈ ರೀತಿ ಏನಾದರೂ ಮ್ಯೂಸಿಕ್ ಥೆರಪಿ ತೊಗೊಂಡ್ಬಿಟ್ರೆ ನಿಮ್ಮ ಲೈಫ್ ಕಲರ್ಫುಲ್ ಆಗಿಬಿಟ್ಟಿರುತ್ತೆ, ಯಾವುದೇ ಮೆಂಟಲ್ ಸ್ಟ್ರೆಸ್ ಇರಲ್ಲ. ಶ್ವೇತಾ ಒಂದು ಸ್ಟನ್ನಾಗಿ ಇನ್ನೂ ಆ ಗುಂಗಿಂದ ಆಚೆ ಬಂದಿಲ್ಲ. ಎದೋಳು ಶ್ವೇತಾ, ಇನ್ನೂ ನಾವು ತುಂಬ ಕಾರ್ಯಕ್ರಮ ನಡೆಸ್ಕೊಡೋದಿದೆ. ಸೊ ಎದ್ದಿದೆಯಲ್ಲ? ಎದ್ದಿದ್ದೀನಿ. ಓಕೆ, ಈಗ ತುಂಬ ಒಳ್ಳೆ ಅದ್ಭುತವಾದಂತಹ ಕೊಳಲು ವಾದನ ಕೇಳಿದ್ವಿ, ಇದ್ರ ಜೊತೆ ಮುತ್ನಂತ ಮಾತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಸೊ ಶ್ವೇತಾ, ಯಾರಿದ್ದಾರೆ? ಶ್ರೀ ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳು ಮುತ್ತಿನಂತ ಮಾತನ್ನ ಹೇಳ್ತಾರೆ, ಕೇಳಿ. ಹರೇ ರಾಮ. ನಲ್ಮೆಯ ವೀಕ್ಷಕ, ಯಾವುದೇ ಕಾರ್ಯ ಸಿದ್ಧಿಯಾಗೋದಕ್ಕೆ ನಮ್ಮಲ್ಲಿ ಯಾವ ಗುಣ ಬೇಕು ಆ ಗುಣದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂದು ಪುಟ್ಟ ಕತೆ. ಅದೊಂದು ಆಶ್ರಮ, ಅಲ್ಲೊಬ್ಬ ಗುರು, ಆತನಿಗೊಬ್ಬ ಶಿಷ್ಯ. ಶಿಷ್ಯನ ಮನಸ್ಸಲ್ಲಿ ಒಂದು ಇಚ್ಛೆ, ದೇವರನ್ನು ನೋಡಬೇಕು ಅನ್ನೋ ಇಚ್ಛೆ. ಇದು ಪದೇ ಪದೇ ಗುರುಗಳನ್ನು ಒತ್ತಾಯ ಮಾಡ್ತಾ ಇದ್ದ ಅವನು, ದೇವರು ತೋರಿಸಿ, ದೇವರು ತೋರಿಸಿ. ಗುರುಗಳು ಸಮಯ ಮುಂದಾಗ್ತಾ ಇದ್ರು. ನಾಳೆ, ಮುಂದಿನ ವಾರ, ಮುಂದಿನ ತಿಂಗಳು, ಸಂಕ್ರಮಣದ ನಂತರ, ಅಮಾವಾಸ್ಯೆ ನಂತರ, ಹುಣ್ಣಿಮೆ ನಂತರ. ಸಾಕಾಯ್ತಾ ಶಿಷ್ಯನಿಗೆ. ಯಾವಾಗ ತೋರಿಸೋದು ನೀವು ನನಗೆ ದೇವರನ್ನು?
ಒಂದು ದಿನ ಪಟ್ಟು ಹಿಡಿದು ಕೂತ, ಇವತ್ತು ನನಗೆ ನೀವು ದೇವರು ತೋರಿಸಲೇಬೇಕು, ನೀವು ಗುರು ಹೌದಾದರೆ ದೇವರು ತೋರಿಸಿ, ನನಗೆ ತೋರಿಸಲೇಬೇಕು. ಅವನ ಪಟ್ಟಿಯಿಂದ ಬಿಡಿಸ್ಕೊಳ್ಳೋಕ್ಕಾಗಲಿಲ್ಲ ಗುರುಗಳಿಗೆ. ಆಯಿತು ತೋರಿಸೋಣ, ಮೊದಲು ಸ್ನಾನ ಮಾಡ್ಕೊಂಬರೋಣ, ಹೊಳೆಗೆ ಹೋಗೋಣ. ಗುರು ಶಿಷ್ಯ ಇಬ್ಬರು ಹೊಳೆಗೆ ಹೋದರು. ಇಬ್ಬರು ಸ್ನಾನ ಮಾಡ್ತಾಯಿದ್ರು. ಇದ್ದಕ್ಕಿದ್ದ ಹಾಗೆ ಆ ಗುರು ಶಿಷ್ಯನನ್ನು ನೀರೊಳಗೆ ಅದುಮಿ ಹಿಡ್ಕೊಳ್ತಾರೆ, ತಲೆ ನೀರೊಳಗೆ ಮುಳುಗಿಸಿ ಹಿಡ್ಕೊಳ್ತಾರೆ. ಕೆಲವು ಕ್ಷಣ ಉಸಿರು ಕಟ್ಟಿತು ಶಿಷ್ಯನಿಗೆ, ತಡೆಯಲಾರದ ಒತ್ತಡ, ಸಾವೇ ಬಂದುಬಿಡುತ್ತೆ, ಜೀವನ ಹೋಗುತ್ತೆ ಅನ್ನೋ ಸನ್ನಿವೇಶ. ಗುರುಗಳು ಬಿಟ್ಟರು ಆತನನ್ನು, ಹೇಳೋಕೆ ಬಿಟ್ಟರು ಮೇಲಕ್ಕೆ. ಎದ್ದ ಶಿಷ್ಯನಿಗೆ ಆಕ್ರೋಶ, ರೋಷ, ದೇವರ ತೋರಿಸ್ತಿಯನ್ನು ಸಾಯಿಸ್ಬಿಡದ, ಮುಕ್ತಿ ಬದಲಿಗೆ ಮೃತ್ಯು ಕೊಡದ. ರೋಷದಿಂದ ಕೇಳ್ತಾನೆ. ಶಿಷ್ಯನ ಸಮಾಧಾನ ಮಾಡ್ತಾ ಗುರುಗಳು ಹೇಳ್ತಾರೆ, ಇದೊಂದು ಪಾಠ ನೋಡು, ನಿಂಗೆ ಈಗಲೇ ದೇವರು ಕಾಣ್ತಾನೆ. ನೀರೊಳಗಿದ್ದಾರ ನೀನು, ಆಗ ಯಾವ ತೀವ್ರತೆ ಇತ್ತು ಗಾಳಿಗಾಗಿ, ಉಸಿರಿಗಾಗಿ, ಅಂತಹ ತೀವ್ರತೆ ನನಗೆ ಯಾವ ಕ್ಷಣ ಬರುತ್ತೋ ಆ ಕ್ಷಣದಲ್ಲಿ ದೇವರು ಕಾಣ್ತಾನೆ. ತೀವ್ರತೆ ಹೊರತು ದೇವರು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಂಟೆನ್ಸಿಟಿ ಬೇಕು, ತೀವ್ರತೆ ಬೇಕು. ಸುಮ್ಮನೆ ದೇವರು ಬೇಕು ಅಂದರೆ ದೇವರು ಕಾಣಲಿಕ್ಕೆ ಸಾಧ್ಯ ಇಲ್ಲ. ತುಂಬ ತುಂಬ ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಕಥೆ ಇದು. ಅಂದರೆ ಆಸೆನೇ ದುಃಖಕ್ಕೆ ಮೂಲ ಅಂತ ಹೇಳ್ತಾರೆ. ಆದರೆ ಅರಿತು ನೋಡಿದರೆ ಆಸೆ ಸುಖಕ್ಕೆ ಮೂಲ, ಪರಮ ಸುಖಕ್ಕೂ ಕೂಡ ಮೂಲ, ಸರಿಯಾಗಿ ಉಪಯೋಗಿಸಲ್ಪಟ್ಟಾಗ. ಈಗ ದೇವರು ಬೇಕು ಅಂತ ನಮಗನಿಸಿದರೆ ಅಲ್ಲಿಂದ ಆರಂಭ ನಮ್ಮ ಸಾಧನೆಯ ಜೀವನ. ಹಾಗಾಗಿ ಯಾವುದನ್ನೇ ಮಾಡಿದರೂ ಕೂಡ ಇರಲಿ ಬಿಡು, ಮಾಡಿದ್ರಾಯಿತು, ನಾಳೆ ಮಾಡೋಣ ಅನ್ನೋ ಭಾವ ಬೇಡ. ಅದರ ಬದಲಿಗೆ ಬೇಕು, ಇದು ಬೇಕೇ ಬೇಕು, ಮಾಡಬೇಕು, ಮಾಡಲೇಬೇಕು ಅನ್ನೋ ತೀವ್ರತೆಯಿಂದ ಮಾಡೋಣ. ಹಾಗೆ ಮಾಡಿದರೆ ಯಾಕೆ ಸಿದ್ಧಿ ಬರೋದಿಲ್ಲ? ಸಿದ್ಧಿ ಅಂಥವನ ಕೈಯೊಳಗೆ ಇದು ಶತಸಿದ್ಧ. ಹರೇ ರಾಮ್. ವಾವ್, ಎಂತ ಅದ್ಭುತವಾದ ಮಾತು ಶ್ವೇತಾ. ಅಂದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ, ದೇವ್ರನ್ನ ನೀವು ಕಾಣ್ಬೇಕಾದ್ರೂ ಆ ತೀವ್ರತೆ ಬೇಕು, ಸಾಧನೆ ಮಾಡ್ಬೇಕಾದ್ರೂ ಆ ತೀವ್ರತೆ ಬೇಕು. ಎಷ್ಟು ನಿಜವಾದಂತ ಮಾತು. ನಾವು ಯಾವಾಗ್ಲೂ ಹೇಳ್ತೀವಿ ಆಸೆಯೇ ದುಃಖಕ್ಕೆ ಮೂಲ ಅಂತ, ಆದ್ರೆ ಅವ್ರು ಹೇಳ್ತಾರೆ ಆಸೆಯು ಸುಖಕ್ಕೆ ಮೂಲ. ಆದ್ರೆ ಅದು ಏನು ಅಂದ್ರೆ ನಾವು ಸರಿಯಾಗಿ ಬಳಸ್ಕೋಬೇಕು ಅಷ್ಟೇ, ಯಾವುದು ಅತಿ ಆಗ್ಬಾರ್ದು. ಅತಿ ಆದ್ರೆ ಅಮೃತವೂ ಕೂಡ ವಿಷ ಆಗತ್ತೆ ಅಂತ. ವಾವ್, ಎಲ್ಲೋ ಕಳೆದೋಗ್ಬಿಟ್ಟಿದೀವಿ ಇಬ್ರು. ಖಂಡಿತ ಅದ್ಭುತವಾದಂತಹ ಮಾತಾಡಿದ್ರು. ಒಂದು ಬ್ರೇಕ್ ತಗೊಳ್ಳಿ, ನಮ್ಮ ಮತ್ತೆ ವಾಪಸ್ ಬರ್ತೀವಿ. ಯಾಕಂದ್ರೆ ಈಗೆಲ್ಲೋ ಕಳೆದೋಗಿದ್ದೀವಿ. ಮ್ಯೂಸಿಕ್ ಕೇಳಿ, ಹಾಗೆಯೇ ಮುತ್ತಿನಂತ ಮಾತು ಕೇಳಿ ಚೋಚೋ ಬಾತ್ನ ಮುಂದುವರಿಸ್ತೀವಿ ಒಂದು ಚಿಕ್ಕ ಬ್ರೇಕ್ನ ನಂತರ.